ಹಿಂದೂ ಮುಖಂಡ ಪ್ರವೀಣ್ ನೆತ್ತಾರ್ ಅವರ ಕೊಲೆಯನ್ನ ಖಂಡಿಸಿ ಇವತ್ತಿದ್ದಂತಹ ಜನೋತ್ಸವ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರದ್ದುಗೊಳಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೀಬೇಕಿದ್ದಂತಹ ಸುಮಾರು 1 ಲಕ್ಷ ಜನರನ್ನ ಸೇರಿಸಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ಲಿಕ್ಕೆ ಸರ್ಕಾರ ಕೂಡ ಮುಂದಾಗ್ಲಿತ್ತು. ನಮ್ ಜೊತೆ ಸ್ಥಳೀಯ ಬಿಜೆಪಿ ಮುಖಂಡರಾದಂತಹ ಧೀರಜ್ ಮುನ್ರಾಜ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತಿನ ಕಾರ್ಯಕ್ರಮವನ್ನ ರದ್ದು ಮಾಡ್ತೀವಿ ಅಂತೇಳಿ ನಿನ್ನೆ ಮಿಡ್ ನೈಟ್ ಸಿಎಂ ಅವರು ಪ್ರೆಸ್ ಮೀಟ್ ಕರೆದು ಅರೇಂಜ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಎಲ್ಲಾ ಸಿದ್ಧತೆಗಳು ನಡೆದಿತ್ತು ಸರ್? ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಏನು ಕಳೆದ 12 ದಿನಗಳ ಕಾಲ ಎಲ್ಲ ರೀತಿಯಲ್ಲೂ ಸಕಲ ರೀತಿಯಲ್ಲಿ ದೊಡ್ಡಬಳ್ಳಾಪುರ ನಗರ ಸಜ್ಜಾಗಿತ್ತು. ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಎಲ್ಲ ಕಾರ್ಯಕರ್ತರಲ್ಲೂ ಒಂದು ಹಬ್ಬದ ವಾತಾವರಣ ಇತ್ತು. ನಿನ್ನೆ ರಾತ್ರಿನೇ ಇಲ್ಲಿ ನೀವೇನ್ ಸ್ಥಳದಲ್ಲಿ ಬಂದಿದ್ದೀರಾ, ಸೌಂಡು, ಲೈಟು ಎಲ್ಲ ಟೆಸ್ಟಿಂಗ್ ಆಗಿತ್ತು. ನಿರೂಪಕರು ಬಂದು ಒಂದು ಮಾಡಿದ್ರು. ಮತ್ತೆ ಎಲ್ಲ ಹೆಣ್ಮಕ್ಳು, ಒಂದು 500 ಜನ ಹೆಣ್ಮಕ್ಳು ಒಂದು ಪೂರ್ಣ ಕಂಬ ಸ್ವಾಗತಕ್ಕೆ ತಯಾರು ಮಾಡಿದ್ವಿ. ಮತ್ತು ಎಲ್ಲಾ ಕಾರ್ಯಕರ್ತರು ಸಹ ಹಳ್ಳಹಳ್ಳಿಗೂ ಹೋಗಿ ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರಿಗೆ ನಮ್ಮ ಸರ್ಕಾರದ ಯೋಜನೆಗಳು ಮತ್ತು ಅದರಿಂದ ಎಷ್ಟು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನಾವು ಈಗಾಗಲೇ ವರಿಷ್ಠರ ಸೂಚನೆ ಮೇರೆಗೆ ಅವ್ರ ಹತ್ರ ಎಲ್ಲ ಹೋಗಿದ್ವಿ. ನಮ್ಮ ಎಲ್ಲ ಮಂತ್ರಿಗಳು, ಸುಧಾಕರ್ ಸರ್ ಆಗ್ಬೋದು, ನಮ್ಮ ಮುನರತ್ನ ಸರ್ ಆಗ್ಬೋದು, MTB ಸರ್ ಆಗ್ಬೋದು, ಕೇಶವ್ ಪ್ರಸಾದ್ ಸರ್ ಆಗ್ಬೋದು, ಕಾಂತರಾಜ್ ಸರ್ ಆಗ್ಬೋದು, ಇವರೆಲ್ಲರೂ ಸಹ ಜಿಲ್ಲಾಧ್ಯಕ್ಷರುಗಳು, ಎಲ್ಲಾ ಪದಾಧಿಕಾರಿಗಳು ಸತತವಾಗಿ ಕಳೆದ 10 ದಿನಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ರು. ಶ್ರಮ ಪಟ್ಟು ಅಡಿಗೆಯವರು ಸಹ ಏನು ನಿನ್ನೆನೆ ರಾತ್ರಿನೇ 1.5 ಲಕ್ಷ ಸ್ವೀಟ್ಗೂ ಹೆಚ್ಚು ಚೌಲ್ಟ್ರಿಯಲ್ಲಿ ಮಾಡ್ಕೊಂಡ್ ಬಂದಿದ್ರು. ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರದ ಮತಕ್ಷೇತ್ರಗಳೇನ್ ಬರುತ್ತೆ, ಸುಮಾರು 1 ಲಕ್ಷ ಜನರನ್ನ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಹೇಳಿದ್ರು. ಅದರಂತೆ ಸಿದ್ಧತೆಗಳು ಕೂಡ ಆಗಿತ್ತು. ನಮ್ಗಿರೋ ಮಾಹಿತಿ ಪ್ರಕಾರ ಸುಮಾರು 10 ಜನಕ್ಕೆ ಬೆಳಗಿನ ತಿಂಡಿ ಕೂಡ ಮಾಡಿದ್ರು. ಕಂಪ್ಲೀಟ್ ಆಗಿ 10,000 ಜನಕ್ಕೆ ಮಾಡಿದಂತ ತಿಂಡಿ ವೇಸ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತಿದ್ರ ಸರ್ ನೆಕ್ಸ್ಟ್? ಸರ್, 10,000 ಜನ ಅಲ್ಲ, ಅಪ್ ಟು 20-25 ಸಾವಿರ ಜನಕ್ಕೆ ಆಲ್ರೆಡಿ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಯಾಕಂದ್ರೆ ಮೊಸರನ್ನ ಒಂದು ಐಟಮ್ ಇದ್ದಿದ್ರಿಂದ ನಿನ್ನೆ ರಾತ್ರಿನೇ ಮೊಸರನ್ನಕ್ಕೆ ಎಲ್ಲ ತಯಾರಿ ಮಾಡ್ಬಿಟ್ಟಿದ್ದಾರೆ. ಸ್ವೀಟ್ಗಳು ಸಹ ರೆಡಿ ಆಗಿದೆ. ಈಗ ಮುಂದಕ್ಕೆ ಅದನ್ನ ನೋಡ್ಕೊಂಡು ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿರುವಂತಹ ಬೇರೆ ಬೇರೆ ಆಶ್ರಮಗಳಿಗೆ, ನಮ್ಮ ಪುಷ್ಪಾಂಡಜ ಆಶ್ರಮಕ್ಕೆ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಆಶ್ರಮಗಳು ಏನಿದಾವೆ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಸಮೀಪದ ಬೆಂಗಳೂರಿನಲ್ಲಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲೆಲ್ಲಾನು ಅದನ್ನ ಕಳಿಸುವಂತ ವ್ಯವಸ್ಥೆ ನೋಡ್ತಾ ಇದೀವಿ. ತಿಂಡಿ ಒಂದು 10,000 ಜನಕ್ಕೆ, ಮಧ್ಯಾಹ್ನದ ಊಟ ಒಂದು 20-25 ಸಾವಿರ ಜನಕ್ಕೆ ಎಲ್ಲ ರೆಡಿ ಇದೆ. ಸ್ವೀಟ್ಗಳಂತೂ ತಯಾರಾಗಿದೆ. ಅದನ್ನೇನ್ ಮಾಡ್ಬೇಕು ಅಂತ ನಾವು ಸಹ ಚರ್ಚೆ ಮಾಡಿ ನೋಡಿ ಅದನ್ನ ಸದುಪಯೋಗ ಮಾಡೋ ರೀತಿಯಲ್ಲಿ ಏನಾದ್ರು ಪ್ಲಾನ್ ಮಾಡ್ತಾ ಇದೀವಿ ಸರ್. ವೇದಿಕೆ ಸೇರಿದಂತೆ ಸುಮಾರು 10 ಎಕರೆ ಮಟ್ಟದಲ್ಲಿ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಅಭಿಮಾನಿಗಳಾಗಿರ್ಬೋದು ಬಂದಂತ 10 ಎಕರೆ ಪ್ರದೇಶದಲ್ಲಿ ಮಾಡಿದಂತ ವೇದಿಕೆ ಇದು. ಮುಂದೂಡ್ಬೋದಾ ಅಥವಾ ಮತ್ತೆ ಏನಾದ್ರು ಇದೇ ರೀತಿಯಾದಂತ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಬೋದಾ? ಪಕ್ಷದ ವರಿಷ್ಠರಿಂದ ಈ ಬಗ್ಗೆ ಏನಾದ್ರು ಮಾಹಿತಿ ಇದೆ ಸರ್? ಸರಿ, ಇಲ್ಲ, ಎಲ್ಲ ಸೇರಿ ಇದು 29 ಎಕರೆ ಇವಾಗ ಮಾಡಿರುವಂತದ್ದು. ಈ ಸಮಯದಲ್ಲಿ ನಮ್ಮ ಒಬ್ಬ ಹಿಂದೂ ಪರ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಿಗೆ ಒಂದು ಹತ್ಯೆ ಆಗಿರೋದು ಖಂಡನೀಯ ಮತ್ತು ನಮ್ಗೆಲ್ಲರಿಗೂ ಇದೊಂದು ಶೋಕಾಚರಣೆ. ಈ ಸಮಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಈ ತೀರ್ಮಾನ ತಗೊಂಡಿರೋದು ಸರಿ ಅನ್ಸುತ್ತೆ ನಮ್ಗೆಲ್ಲರೂ. ಎಲ್ಲಾ ಕಾರ್ಯಕರ್ತರು ಇದನ್ನ ಸ್ವೀಕರಿಸಿದೀವಿ. ಯಾಕಂದ್ರೆ ನೀವೇ ಹೇಳ್ದಂಗೆ ಈ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದೇ ಹೆಚ್ಚು. ಈ ಭಾಗದಲ್ಲಿ ನಮ್ಮ ಶಾಸಕರು ಈ ಜಿಲ್ಲೆಯಲ್ಲೂ ಯಾರು ಇಲ್ಲ. ಈ ನಮ್ಮ MTB ಸಾಹೇಬರು ಉಸ್ತುವಾರಿ ಸಚಿವರಿದ್ದಾರೆ ಇಲ್ಲಿ. ಈಗ ಇಲ್ಲಿ ಈ ಕಾರ್ಯಕ್ರಮ ಕೊಟ್ಟಿರೋದೇ ನಮ್ಮ ಒಂದು ಸೌಭಾಗ್ಯ ಅನ್ಕೊಂಡ್ ಮಾಡಿದ್ವಿ. ಖಂಡಿತವಾಗ್ಲೂ ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಬೃಹತ್ ಆದ ಕಾರ್ಯಕ್ರಮ ಕೊಟ್ಟು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಲ್ಲಿ ಕರ್ತರ್ಲಿ ಅನ್ನೋದು ಇಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರ ಒಂದು ಆಶಯ. ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕೆ ದುಪ್ಪಟ್ಟು ದೊಡ್ಡದಾಗಿ ಈ ಒಂದು ಕಾರ್ಯಕ್ರಮನ ನಡೆಸಬೇಕು ಅಂತ ನಮ್ಮ ಒಂದು ಮನವಿ, ಕಾರ್ಯಕರ್ತರ ಮನವಿ ಅಂತ ನಾನು ತಿಳಿಸಕ್ ಇಷ್ಟಪಡ್ತೀನಿ ಸರ್. 2009ರಲ್ಲಿ ಈ ಭಾಗದ ಶಾಸಕರಾಗಿದ್ದಂತ ನರಸಿಂಹಸ್ವಾಮಿ ಅವರು ಕಾಂಗ್ರೆಸ್ ಇಂದ ಎಲೆಕ್ಟ್ ಆಗಿ ಆಪರೇಷನ್ ಕಮಲಕ್ಕೊಳಗಾಗಿ ಬಿಜೆಪಿಗೆ ಬರ್ತಾರೆ. ಮತ್ತೆ ಬಿಜೆಪಿಯಿಂದ ಬೈ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಅದನ್ನ ಹೊರತುಪಡಿಸಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಇದುವರೆಗೂ ಬಿಜೆಪಿ ಗೆದ್ದಿಲ್ಲ. ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಶಾಸಕರು ಇಲ್ಲ. ಈ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದ್ರೆ, ಒಂದ್ ವೇಳೆ ಕಾರ್ಯಕ್ರಮ ಯಶಸ್ವಿ ಆಗಿದ್ರೆ ಅದು ಪಕ್ಷಕ್ಕಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಷ್ಟು ಅಡ್ವಾಂಟೇಜ್ ಆಗ್ತಿತ್ತು ಅಂತ ಸರ್? ಸರ್, ಈಗಾಗಲೇ ಕಾರ್ಯಕ್ರಮ ಯಶಸ್ಸಾಗಿದೆ. ಮೊದಲನೇ ಒಂದು ನಿಮ್ಗೊಂದು ತಿಳಿಸ್ಬೇಕು ಅಂತ ಇರೋದು, ಕಾರ್ಯಕ್ರಮ ಯಶಸ್ಸಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮಾಹಿತಿ ಹೋಗಿದೆ. ನಿನ್ನೆ ರಾತ್ರಿನೇ ಪ್ರತಿ ಗ್ರಾಮಕ್ಕೂ ಬಸ್ಸುಗಳು ಹೋಗಿದಾವೆ. ಕಾರ್ಯಕರ್ತರು ಹೊರಡಕ್ಕೆ ಹುಮ್ಮಸ್ಸಿನಿಂದ ತಯಾರಿದ್ದಾರೆ.
ನೀವ್ ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿಯ 2023ನೇ ಚುನಾವಣೆ, ವಿಧಾನಸಭೆ ಚುನಾವಣೆಗೆ ಗೆಲುವಿನ ಓಟ ಇಲ್ಲಿಂದ ಶುರು ಆಗ್ಬೇಕು ಅನ್ನೋದೇ ವರಿಷ್ಠರ ತೀರ್ಮಾನ. ನೀವೇನ್ ಹೇಳಿದ್ರಿ, ಈ ಭಾಗಕ್ಕೆ ನಮ್ಮ ಸುಧಾಕರ್ ಸಾಹೇಬ್ರು ಏನಿದ್ದಾರೆ ಮತ್ತು MTB ಸಾಹೇಬ್ರಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಈ ಒಂದು ಭಾಗ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲಿ ಬರುವಂತ ಏನು ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲ್ಬೇಕು, ಕನಿಷ್ಠ 15-16 ಕ್ಷೇತ್ರಗಳು ಗೆಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಇದೇ ಭಾಗದಲ್ಲಿ ಮೊದಲನೇದಾಗಿ ಆಯೋಜಿಸಿದ್ದು. ಯಾಕಂದ್ರೆ ಈ ಭಾಗ ಇವತ್ತು ಬಿಜೆಪಿ ತುಂಬಾ ಬಲಿಷ್ಠವಾಗಿದೆ. ತಮಗೂ ಸಹ ಸರ್ವೆಗಳಲ್ಲೂ ಗೊತ್ತಾಗುತ್ತೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತುಂಬಾ ಸಜ್ಜಾಗಿದ್ದಾರೆ, ಎಲ್ಲಾ ರೀತಿಯಲ್ಲೂ ತಯಾರಾಗಿದ್ದಾರೆ. ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಗೆ 2023ನೇ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದಾನೇ ಗೆಲುವಿನ ಓಟ ಶುರುವಾಗುತ್ತೆ. ಈ ಕಾರ್ಯಕ್ರಮ ಸಕ್ಸಸ್ ಆಗಿದ್ರೆ ಇನ್ನೂ ಒಳ್ಳೆ ಮೆಸೇಜ್ ಹೋಗೋದು. ಆದ್ರೆ ಈಗ ಈ ಒಂದು ಸನ್ನಿವೇಶಗಳಲ್ಲಿ ನಮ್ಮ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಕಾರ್ಯಕರ್ತರು ಬದ್ಧರಾಗಿದ್ದೀವಿ, ಅದನ್ನ ಪಾಲಿಸ್ತೀವಿ. ನೀವ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬೃಹತ್ತಾದ ಕಾರ್ಯಕ್ರಮ ಮಾಡಿ ಇದಕ್ಕಿಂತ ಒಳ್ಳೆ ಒಂದು ಸಂದೇಶವನ್ನ ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ ಸರ್. ನಿನ್ನೆ ಮಧ್ಯರಾತ್ರಿ ಮಾತಾಡ್ತಾ ಮುಖ್ಯಮಂತ್ರಿಗಳು ಕೂಡ ಇದೇ ಮಾತನ್ನ ಹೇಳಿದ್ರು. ನಮ್ಗೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಮುಖ್ಯ, ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಮುಖ್ಯ, ನಮ್ಮ ಕಾರ್ಯಕರ್ತನ ಸಾವಾಗಿರುವಂತದ್ದು ತುಂಬಾ ನೋವಿಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಸ್ಥಳೀಯ ಮುಖಂಡರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ. ನಮ್ಮ ಹಿಂದೂಪರ ಕಾರ್ಯಕರ್ತರ ಒಬ್ರು ಮೃತರಾಗಿದ್ದಾರೆ, ಇಂಥ ಸಮಯದಲ್ಲಿ ಸಂಭ್ರಮಾಚರಣೆ ಸರಿಯಲ್ಲ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಅದರಂತೆ ನಾವು ಕೂಡ ಪಾಲನೆಯನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ, ಕೋಲಾರ, ಈ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಪಕ್ಷ ಈಗ ಆಲ್ರೆಡಿ ಸಮೃದ್ಧವಾಗಿದೆ, ಪಕ್ಷ ಸಮರ್ಥವಾಗಿ ಕೆಲಸವನ್ನು ಕೂಡ ಮಾಡ್ತಿದೆ. ಈ 2023ರ ಚುನಾವಣೆಯಲ್ಲಿ ಪಕ್ಷ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಲಿದೆ ಅಂತೇಳಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.